ನೋಡ್ಕೊಳ್ಳಿ, using the Runge-Kutta method, a fourth order solve dy by dx is equal to y square minus x square divided by y square plus x square with y of 0 is equal to 1 at x is equal to 0.2 taking h is equal to 0.2. ಈಗ ನೋಡಿ ಏನು ಮಾಡೋದು ಇದನ್ನ ಸೊಲ್ಯೂಷನ್. ಈಗ ನೋಡಿ ಇದರಲ್ಲಿ ಆರ್ ಕೆ ಮೆಥಡ್ದು ಫಾರ್ಮುಲಾ ಬಂದು ಡೇಟಾ ಹ್ಯಾಂಡ್ಬುಕ್ಕಲ್ಲಿ ಪೇಜ್ ನಂಬರ್ 17ನಲ್ಲೇ ಇದೆ. ಟೇಲರ್ ಸೀರೀಸು, ಮಿಲ್ನೆಸ್ಸು, ಆರ್ ಕೆ 17ನಲ್ಲಿದೆ, ಯೂಲರ್ಸು ಇದೆ. ಈಗ ನೋಡಿ ಆರ್ ಕೆ ಮೆಥಡಲ್ಲಿ ನೋಡಿ K1 ಅಂದರೆ ಇದು, K2 ಅಂದರೆ ಇದು, K3 ಅಂದರೆ ಇದು, K4 ಅಂದರೆ ಏನು ಇದು ಪರ್ಫೆಕ್ಟ್ ಅಲ್ವಾ. ಇಲ್ಲಿ ಒಂದೇ ಒಂದು ಜ್ಞಾಪಕ ಇಟ್ಕೊಳ್ಳಿ, ಎನ್ ಜಾಗದಲ್ಲಿ 0 ಹಾಕ್ಕೊಳ್ಳಿ, ಹೆಚ್ ಎಫ್ ಎಫ್ x0, y0 ಎನ್ ಜಾಗದಲ್ಲಿ 0 ಹಾಕ್ಕೊಳ್ಳಿ, ಜ್ಞಾಪಕ ಇಟ್ಕೊಳ್ಳಿ. ಅಷ್ಟೇ ಚೇಂಜ್ ಮಾಡಬೇಕಾಗಿರೋದು. ಎಲ್ಲಿ ಏನಿದೆ ಅಲ್ಲಿ 0 ಹಾಕ್ಕೊಳ್ಳಿ. ಇಲ್ಲೇನಾಗುತ್ತೆ, y n+1 ಅಂದರೆ y 0+1 ಅಂದರೆ y1 ಆಗಿಬಿಡುತ್ತೆ ಅಷ್ಟೇ. ನೋಡಿ ನಾನು ಹೇಳ್ತೀನಿ ಏನು ಮಾಡಬೇಕು ಅಂತ. ಫಸ್ಟು ಸ್ಟಾರ್ಟ್ ಮಾಡೋದು ಇದು, dy by dx is equal to y square minus x square divided by y square plus x square ಅಂತ ಬರ್ಕೊ. ಆಮೇಲೆ ಲೆಟ್ dy by dx ನ f of x, y ಅಂತ ತಗೊಳ್ಳಿ. y square minus x square by y square plus x square. ನೆಕ್ಸ್ಟ್ ಏನು ಮಾಡಿ, ವಿ ಹ್ಯಾವ್ ಅಂತ ಬರೆದು ಇಲ್ಲಿ ನೋಡಿ ಮೇನ್ ಜ್ಞಾಪಕ ಇಟ್ಕೊಳ್ಳಿ, ಇದು x0, ಇದು y0. x0 is 0, y0 is 1, ಇದು h ಅಂದರೆ 0.2 and h is equal to 0.2. ಇಷ್ಟಾದಮೇಲೆ ಏನು ಮಾಡಬೇಕು, K1ನ ಫೈಂಡ್ ಮಾಡಬೇಕು. ನೋಡಿ K1ಗೆ ಫಾರ್ಮುಲಾ h ಇಂಟು ಎಫ್ ಆಫ್ x0, y0. ಇಲ್ಲಿ ಫಾರ್ಮುಲಾ ಡೇಟಾ ಹ್ಯಾಂಡ್ಬುಕ್ಕಲ್ಲಿ ಇರುತ್ತೆ ನೋಡಿ. K1 ಅಂದರೆ h ಇಂಟು ಎಫ್ ಆಫ್ xn, yn. ನಾವು ಎನ್ ಜಾಗದಲ್ಲಿ 0 ಹಾಕ್ಕೋಬೇಕು. K1 is equal to h ಎಫ್ ಎನ್ ಜಾಗದಲ್ಲಿ 0, x0, y0. ಈಗ ನೋಡಿ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ನೀಟಾಗಿ. ಇಲ್ಲಿ ಹೆಚ್ ವ್ಯಾಲ್ಯೂ ಏನು 0.2, ಎಫ್ ಆಫ್ x0 ಏನು 0, y0 ಏನು 1. ಈಗ ನೋಡಿ ಈಗ ರಫ್ ವರ್ಕ್ ಈ ಕಡೆ ಬರೀತೇನೆ ನೋಡಿ. ಇಲ್ಲಿ 0.2 ಇಂಟು ಎಫ್ ಆಫ್ 0, 1 ಇದೆಯಲ್ವಾ, ನೀವು ಕ್ಯಾಲ್ಸಿಲಿ ಏನಂತ ಟೇಕ್ ಮಾಡಿ ಅಂದರೆ 0.2 ಇಂಟು ಎಫ್ ಆಫ್ ಅಂದರೆ ಏನು, y ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಬೈ y ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂತ ಟೇಕ್ ಮಾಡ್ಕೋಬೇಕು. ನಾವು ಇಟ್ಕೊಳ್ಳಿ, ಇದು ಕ್ಯಾಲ್ಸಿ ವರ್ಕು, ರಫ್ ವರ್ಕ್ ಇದು. ನೋಡಿ ಏನು ಮಾಡೋದು, 0.2 ಓಪನ್ ಬ್ರ್ಯಾಕೆಟ್ ಡಿವೈಡು ಆಲ್ಫಾ, ಇದು ಎಸ್ ಡಿ ಹೊಡೆದ್ರೆ y ಬರುತ್ತೆ ಸ್ಕ್ವೇರ್ ಮೈನಸ್ ಆಲ್ಫಾ, ಕ್ಲೋಸ್ ಬ್ರ್ಯಾಕೆಟ್ ಹೊಡೆದ್ರೆ x ಬರುತ್ತೆ ಸ್ಕ್ವೇರ್, ಆಮೇಲೆ ಆಲ್ಫಾ ಎಸ್ ಡಿ ಹೊಡೆದ್ರೆ y ಬರುತ್ತೆ ಸ್ಕ್ವೇರು ಪ್ಲಸ್ ಆಲ್ಫಾ, ಕ್ಲೋಸ್ ಬ್ರ್ಯಾಕೆಟ್ ಹೊಡೆದ್ರೆ x ಬರುತ್ತೆ ಸ್ಕ್ವೇರ್. ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿ y ಮತ್ತು x ವ್ಯಾಲ್ಯೂ, y ಏನು 1, x ವ್ಯಾಲ್ಯೂ ಏನು 0. 4 ಡೆಸಿಮಲ್ಗೆ ಇಟ್ಕೊಳ್ಳಿ ಕ್ಯಾಲ್ಸಿನ ಯಾವಾಗಲೂ. ಶಿಫ್ಟು ಮೋಡ್ 6 4 ಏನು ಬರುತ್ತೆ 0.2. K1 ಈ ಥರ ಮಾಡ್ಕೋಬೇಕು. ಈಗ K2ಗೆ ಫಾರ್ಮುಲಾ ಒಂದು h ಎಫ್ ಆಫ್ x0 ಪ್ಲಸ್ h/2, y0 ಪ್ಲಸ್ K1/2.
ಇಲ್ಲಿ ಹೆಚ್ ಅಂದರೆ 0.2 ಎಫ್ ಆಫ್ ಎಕ್ಸ್ ನಾಟ್ ಅಂದರೆ 0 ಪ್ಲಸ್ ಹೆಚ್ ಅಂದರೆ 0.2/2 ವೈ ನಾಟ್ ಅಂದರೆ 1 k1 ಅಂದರೆ 0.2/2 ಇಸ್ ಈಕ್ವಲ್ ಟು ನೋಡಿ 0.2 ಇಂಟು ಫಸ್ಟ್ ಇದನ್ನ ಮಾಡ್ಕೊಳ್ಳಿ, ಇಲ್ಲಿ 4 ಇಟ್ಕೊಳ್ಳಿ, ಯಾವಾಗಲೂ ಎ ಸಿ ಹೊಡ್ಕೋಬೇಕು ಕ್ಯಾಲ್ಸಿಲಿ, ಎ ಸಿ ಹೊಡೆದು ಇದನ್ನ ಟೇಕ್ ಮಾಡ್ಕೊಳ್ಳಿ, ಇದನ್ನ ಟಚ್ ಮಾಡಬೇಡಿ ಸರಿನಾ, ಈ ಆನ್ ಇದೆಯಲ್ಲ ಇದನ್ನ ಟಚ್ ಮಾಡಬೇಡಿ, ಬ್ಯಾಕ್ ಬರಬೇಕು ಅಂದರೆ ಎ ಸಿ ಹೊಡ್ಕೊಳ್ಳಿ ಸರಿನಾ. 0 ಪ್ಲಸ್ ಡಿವೈಡ್ ಹೊಡೀರಿ, ಆಮೇಲೆ 0.2/2 0.2 ಡಿವೈಡೆಡ್ ಬೈ 2 ಎಷ್ಟು ಬಂತು 0.1 ಎಫ್ ಆಫ್ 0.1 ಇದನ್ನ ಟೇಕ್ ಮಾಡಿ 1 ಪ್ಲಸ್ 0.2/2 1.1 ಈಕ್ವಲ್ ಟು ಇಲ್ಲಿ ನೋಡಿ 0.2 ಇಂಟು ಎಫ್ ಬಂದರೆ ಈ ಫಾರ್ಮುಲಾ ನಾವು ಇಟ್ಕೊಳ್ಳಿ, 0.2 ಇಂಟು y² - x² ಡಿವೈಡ್ ಬೈ y² ಪ್ಲಸ್ ಇನ್ನೊಂದು ಸರಿ ಹೊಡೆಯೋದು ಬೇಕಾಗಿಲ್ಲ ನೋಡಿ, ಈ ಬಟನ್ ನೋಡಿದ್ರೆ ಇದು ಮೇಲೆ ಇದೆಲ್ಲ ಇದು ಹೊಡೆದ್ರೆ ಬಂದ್ಬಿಡುತ್ತೆ, ಇದು ಬರುತ್ತೆ, ಇದು ಬಂತಲ್ವಾ, ಈಗ ಬಂದಮೇಲೆ ಕ್ಯಾಲ್ಕುಲೇಟ್ ಹೊಡಿ, ಇದು ವೈ ಕೇಳುತ್ತೆ, ವೈ ಏನು 1.1, ಎಕ್ಸ್ ಕ್ವಶನ್ ಮಾರ್ಕ್ ಕೇಳಿದಾಗ ಎಕ್ಸ್ ವ್ಯಾಲ್ಯೂ ಏನು 0.1, ಆನ್ಸರ್ ಬಂದು 0.1967. ನೋಡಿ K2 ಆದಮೇಲೆ K3 ಮಾಡಬೇಕು. K3 ಫಾರ್ಮುಲಾ h ಇಂಟು ಎಫ್ ಆಫ್ ಎಕ್ಸ್ ನಾಟ್ ಪ್ಲಸ್ h/2 y ನಾಟ್ ಪ್ಲಸ್ k2/2. ಈಗ ನೋಡಿ ಹೆಚ್ ಅಂದರೆ 0.2, ಎಫ್ ಆಫ್ ಎಕ್ಸ್ ನಾಟ್ ಅಂದರೆ 0, ಹೆಚ್ ಅಂದರೆ 0.2/2, ವೈ ನಾಟ್ ಅಂದರೆ 1, k2 ಅಂದರೆ ಇಲ್ಲಿ k2 ಅಂದ್ರೇನು 0.1967/2, ಇಲ್ಲಿ 0.2 ಎಫ್ ಆಫ್ ಇದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ, 0 ಪ್ಲಸ್ 0.2/2 0.1 ಬರುತ್ತೆ, ಕಾಮ ಇದನ್ನ ಟೇಕ್ ಮಾಡ್ಕೊಳ್ಳಿ, ಪ್ಲಸ್ 0.1967 ಡಿವೈಡ್ ಬೈ 2 1.0984. ಈಗ ಕ್ಯಾಲ್ಕುಲೇಟಲ್ಲಿ ಈಗ ನೋಡಿ ಇದು 0.2 ಇಂಟು ಎಫ್ ಅಂದರೆ ಈ ಫಾರ್ಮುಲೆಗೆ ಹೋಗ್ಬಿಡ್ಬೇಕು ನೀವು, 0.2 ಇಂಟು y² - x² y² ಪ್ಲಸ್ x². ಈಗ ನೋಡಿ ಮೇಲ್ಗಡೆ ಹೋಗಿ ಇಲ್ಲಿ ಕ್ಯಾಲ್ಕುಲೇಟ್ ಹೊಡೆದು y ಜಾಗದಲ್ಲಿ 1.0984, x ಜಾಗದಲ್ಲಿ 0.1, ಆನ್ಸರ್ ಏನು ಬರುತ್ತೆ 0.1967. 0.1967. ನೆಕ್ಸ್ಟ್ K3 ಆದಮೇಲೆ K4 ಮಾಡಬೇಕು. K4ಗೆ ಫಾರ್ಮುಲಾ ಬಂತು h ಎಫ್ ಆಫ್ ಎಕ್ಸ್ ನಾಟ್ ಪ್ಲಸ್ h ವೈ ನಾಟ್ ಪ್ಲಸ್ k3. ಇಲ್ಲಿ h ಅಂದರೆ 0.2, ಎಕ್ಸ್ ನಾಟ್ ಪ್ಲಸ್ ಎಸ್ ಅಂದರೆ 0 ಪ್ಲಸ್ 0.2, 1 ಪ್ಲಸ್ k3 ಅಂದರೆ 0.1967, 0.2 ಇಂಟು 0 ಪ್ಲಸ್ 0.2 ಅಂದರೆ 0.2, 1 ಪ್ಲಸ್ 0.1967 ಅಂದರೆ 1.1967. ಈಗ ಕ್ಯಾಲ್ಸಿಲಿ ಇದಕ್ಕೆ ಕ್ಯಾಲ್ಕುಲೇಟ್ ಕೊಡೋದು ನೋಡಿ, ಇದು ಆ್ಯಡ್ ಮಾಡಿದ್ಮೇಲೆ 0.2 ಎಫ್ ಯೂಸ್ ಮಾಡಬೇಕು, ಎಫ್ ಅಂದರೆ ಗೊತ್ತಿದೆ, ಅಲ್ಲಿ ವೈ ವ್ಯಾಲ್ಯೂ ಏನು 1.1967, ಎಕ್ಸ್ ವ್ಯಾಲ್ಯೂ 0.2 0.1891. ನೋಡಿ ಇಷ್ಟ ಆದ ತಕ್ಷಣ ಏನು ಮಾಡಬೇಕು ಅಂದರೆ ಫಾರ್ಮುಲಾ ಇಲ್ಲಿ ನೋಡಿ ಡೇಟಾ ಹ್ಯಾಂಡ್ ಬುಕ್ಕಲ್ಲಿದೆ ಫಾರ್ಮುಲಾ,
ಆಫ್ ಎನ್ ಪ್ಲಸ್ ಒನ್ ಈಸ್ ಈಕ್ವಲ್ ಟು ವೈ ಎನ್ ಪ್ಲಸ್ ಒನ್ ಈಸ್ ಈಕ್ವಲ್ ಟು ವೈ ಎನ್ ಪ್ಲಸ್, ಇಲ್ಲಿ ಎನ್ ಜಾಗದಲ್ಲಿ 0 ಹಾಕ್ಕೊಬಿಡಿ. y0 ಪ್ಲಸ್ 1/6 k1 ಪ್ಲಸ್ 2k2 ಪ್ಲಸ್ 2k3 ಪ್ಲಸ್ k4. ಇಲ್ಲಿ ವೈ ಎನ್ ಪ್ಲಸ್ ಒನ್ ಅಂದರೆ y1 ಆಗುತ್ತೆ. ಆದರೆ ಇಲ್ಲಿ ವೈ ಆಫ್ x0 ಪ್ಲಸ್ h ಅಂತ ಬರ್ಕೊಳ್ಳಿ. ಲೆಫ್ಟಲ್ಲಿ ಏನಂತ ಬರೀತೀರಾ, ಈ ಫಾರ್ಮುಲಾ ಜ್ಞಾಪಕ ಇಟ್ಕೊಳ್ಳಿ. ಸ್ವಲ್ಪ ಆಗಬೇಕಿದ್ರೆ ಆರ್ಡ್ರ್ ಮಾಡ್ಕೊಳ್ಳಿ. ವೈ ಆಫ್ x0 ಪ್ಲಸ್ h ಈಸ್ ಈಕ್ವಲ್ ಟು y0 ಪ್ಲಸ್ ಸೇಮ್. ಅರ್ಥ ಆಗ್ತಿದೆಯಾ? ಇಲ್ಲಿ ಬರೀತೀನಿ ನೋಡ್ಕೊಳ್ಳಿ. ನೋಡಿ, ವೈ ಆಫ್ x0 ಪ್ಲಸ್ h ಈಸ್ ಈಕ್ವಲ್ ಟು y0 ಪ್ಲಸ್ 1/6 ಬೈಟ್ ಬೇಟಾ k1 ಪ್ಲಸ್ 2k2 ಪ್ಲಸ್ 2k3 ಪ್ಲಸ್ k4. ಇದು ಬರೆದಾದ್ಮೇಲೆ ವೈ ಆಫ್ x0 ಅಂದರೆ 0 ಪ್ಲಸ್ h ಅಂದರೆ 0.2, ಇಲ್ಲಿ y0 ಅಂದರೆ 1/6, k1 ಅಂದರೆ 0.2 ಪ್ಲಸ್ 2 ಟೈಮ್ಸ್ k2 ಅಂದರೆ 0.1967, ಎಲ್ಲ ಸಪ್ರೇಟ್ ಮಾಡ್ಕೊಳ್ಳೋಣ. ಪ್ಲಸ್ 2 ಟೈಮ್ಸ್ 0.1967 ಪ್ಲಸ್ k4 ಅಂದರೆ 0.1891. ಈಗ ನೋಡಿ, ವೈ ಆಫ್ 0 ಪ್ಲಸ್ 0.2 ಅಂದರೆ 0.2 ಆಗುತ್ತೆ. ಇದನ್ನ ಕ್ಯಾಲ್ಸಿಯಂ ಟೈಪ್ ಮಾಡ್ಕೋಬೇಕು. ಹೆಂಗಿದೆ ಅಂತ ಟೈಪ್ ಮಾಡ್ಕೊಳ್ಳಿ. AC 1 ಪ್ಲಸ್ 1/6 ಆಮೇಲೆ 0.2 ಪ್ಲಸ್ 2 ಟೈಮ್ಸ್ 0.1967 ಪ್ಲಸ್ 2 ಟೈಮ್ಸ್ 0.1967 ಪ್ಲಸ್ 0.1891 ಕ್ಲೋಸ್ ಬ್ರ್ಯಾಕೆಟ್. ಆನ್ಸರ್ ಬಂದು 1.1960 ಬರುತ್ತೆ. ಇಷ್ಟಕ್ಕೆ ನಿಲ್ಲಿಸಬೇಕು. ಇದೇ ಫೈನಲ್ ಆನ್ಸರ್. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಅದ್ರಕ್ಕೆ